ನಿಮಗೂ ಕೂಡ ಥೈರಾಯ್ಡಿನ ಸಮಸ್ಯೆ ಇದೆಯಾ? ಎಷ್ಟೇ ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ರೂ ಕೂಡ ವೆಯ್ಟ್ ಲಾಸ್ ಆಗ್ತಿಲ್ವಾ? ಆ್ಯಂಡ್ ಈ ಹೈಪೋಥೈರಾಯ್ಡಿಸಮ್, ಈ ಥೈರಾಯ್ಡಿನ ಸಮಸ್ಯೆಯಿಂದ ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಐಶ್ವರ್ಯ. ವೆಲ್ಕಮ್ ಟು ಡಾಕ್ಟರ್ ಐಶ್ವರ್ಯ ಗೌಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಕುಡಿಯೋದ್ರಿಂದ ನಿಮ್ಮ ಹೈಪೋಥೈರಾಯ್ಡಿಸಮ್ನ ರಿವರ್ಸ್ ಮಾಡ್ಬೋದು, ನಿಮ್ಮ ಥೈರಾಯ್ಡಿನ ಸಮಸ್ಯೆನ ಕಡಿಮೆ ಮಾಡ್ಬೋದು. ಅದು ಯಾವುದು ಅಂತ ಅಂದರೆ ಕೊರಿಯಾಂಡರ್ ಸೀಡ್ ವಾಟರ್, ಧನಿಯಾ ಕಾಳುಗಳ ನೀರು. ಸೊ ಈ ಕೊರಿಯಾಂಡರ್ ಸೀಡ್ ವಾಟರನ್ನೇ ನಾವು ಯಾಕೆ ಥೈರಾಯ್ಡಿನ ಸಮಸ್ಯೆಗೆ ಬಳಸ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೇಯ್ನಾಗಿ ಎಷ್ಟೊಂದು ಜನ ಈ ಕೊರಿಯಾಂಡರ್ ಸೀಡ್ ವಾಟರನ್ನು ಎಷ್ಟೊಂದು ಮೆಥಡಲ್ಲಿ ಫಾಲೋ ಮಾಡ್ತಾರೆ. ಬಟ್ ತುಂಬ ಯೂಸ್ ಮಾಡುವಂಥ ಮೆಥಡ್ ಈ 2 ಮೆಥಡ್ಸ್. ಆ್ಯಂಡ್ ಈ 2 ಮೆಥಡ್ಸಲ್ಲಿ ಯಾವುದು ಒಂದು ಬೆಸ್ಟ್ ಮೆಥಡ್ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಎಷ್ಟೊಂದು ಜನ ಏನು ಮಾಡ್ತಾರೆ, 1 ಚಮಚ ಧನಿಯಾ ಕಾಳುಗಳನ್ನು ತೊಗೊಂಡು, ಅಂದರೆ ಈ ಕೊರಿಯಾಂಡರ್ ಸೀಡ್ಸ್ನ ತೊಗೊಂಡು ಓವರ್ ನೈಟ್ 6 ರಿಂದ 8 ಗಂಟೆ ನೆನೆಸಿಟ್ಟು ಅದನ್ನು ಸೋಸಿ, ಅಂದರೆ ಸ್ಟ್ರೈನ್ ಮಾಡಿ ಕುಡಿತಾರೆ. ಎಸ್, ಈ ಒಂದು ಮೆಥಡ್ ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಗುಡ್. ಬಟ್ ಈ ಒಂದು ಮೆಥಡ್ಗಿಂತ ದ ಸೆಕೆಂಡ್ ಮೆಥಡ್, ಈ ನೆನೆಸಿಟ್ಟಿರುವಂಥ ಧನಿಯಾ ಕಾಳುಗಳನ್ನು ಕುದಿಸಿ ಬಿಸಿಯಾಗಿ ಉಗುರು ಬೆಚ್ಚಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಜೀರ್ಣತೆ, ನಿಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಈ ಕೊರಿಯಾಂಡರ್ ಸೀಡ್ಸನ್ನೇ ನಾವು ಯಾಕೆ ಈ ಥೈರಾಯ್ಡಿನ ಸಮಸ್ಯೆಗೆ ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಇದರಲ್ಲಿ ಪ್ರೆಸೆಂಟ್ ಆಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಫ್ಲೆವಿನಾಯ್ಡ್ಸ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸಲ್ಲಿ ಪ್ರೆಸೆಂಟ್ ಆಗಿರುವಂಥ ಈ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಇನ್ಫ್ಲಮೇಷನಿನ ಜೊತೆಗೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸಲ್ಲಿ ಪ್ರೆಸೆಂಟ್ ಆಗಿರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್, ಆ್ಯಂಡ್ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ನಿಮ್ಮ ಕಾರ್ಟಿಸಾಲನ್ನು ಜಾಸ್ತಿ ಮಾಡ್ತಾ ಇರುತ್ತೆ. ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಧನಿಯಾ ಕಾಳುಗಳ ನೀರು, ಅಂದರೆ ಕೊರಿಯಾಂಡರ್ ಸೀಡ್ಸ್ ವಾಟರನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಆಯುರ್ವೇದದಲ್ಲಿ ಧನಿಯಾ ಕಾಳುಗಳನ್ನು ಏನಾಗಿ ಕನ್ಸಿಡರ್ ಮಾಡಿದ್ದಾರೆ ಅಂದರೆ, ಇಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ದೀಪನ ಆ್ಯಂಡ್ ಪಾಚನ. ಇದು ಮೇಯ್ನಾಗಿ ಏನು ಮಾಡುತ್ತೆ ಅಂತ ಅಂದರೆ, ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಿ ಆ್ಯಂಡ್ ನಿಮ್ಮ ಆಮತತ್ವ, ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿಸಿಟಿನ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಕೊರಿಯಾಂಡರ್ ಸೀಡ್ಸ್, ಅಂದರೆ ಧನಿಯಾ ಕಾಳುಗಳನ್ನು ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಲ್ಲಿ ಬಳಸ್ತೀವಿ. ಆ್ಯಂಡ್ ಇದು ತುಂಬ ಪವರ್ಫುಲ್ ಆಗಿ, ಮ್ಯಾಜಿಕಲ್ ಆಗಿ ವರ್ಕ್ ಮಾಡುತ್ತೆ. ಬಿಕಾಸ್ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಏನು ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎವ್ರಿ ಡೇ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗೆ ಇರುವಂಥ ಈ ಧನಿಯಾ ಕಾಳುಗಳ ನೀರು, ಅಂದರೆ ನೆನೆಸಿಟ್ಟಿರುವಂಥ ಧನಿಯಾ ಕಾಳನ್ನು ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗೆ ಇರುವಂಥ ಟೆಂಪರೇಚರಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಬಾಯ್ ಬಾಯ್ ಹೇಳಿ. ನೀವು ನೋಡಿ, ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತಲ್ವಾ? ಸೊ ನೀವು ಧನಿಯಾ ಕಾಳುಗಳ ನೀರನ್ನು ಕುಡಿತೀರಾ ಅಂತ ದಿನಾಗಲೂ ಅದನ್ನು ತುಂಬ ಕುಡಿಯೋದಲ್ಲ, ದಿನಕ್ಕೆ ಒಂದೇ ಸರಿ ಕುಡಿಬೇಕು. ಆ್ಯಂಡ್ ಅದು ಕುಡಿಯುವಾಗ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಅದು ಅಬ್ಸಾರ್ಪ್ಷನ್ ಅನ್ನೋದು ಚೆನ್ನಾಗಾಗುತ್ತೆ. ಆ್ಯಂಡ್ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಥೈರಾಯ್ಡಿನ ಸಮಸ್ಯೆ ಕೂಡ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ನಿಮ್ಮ ಥೈರಾಯ್ಡಿನ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಭಾಳಷ್ಟು ಮನೆಮದ್ದುಗಳನ್ನು ಹೇಳ್ತಾರೆ. ಬಟ್ ಎಲ್ಲ ಮನೆಮದ್ದುಗಳಿಗಿಂತ ಇದು ತುಂಬ ಪವರ್ಫುಲ್ ಆಗಿ, ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದು ಯಾವುದು ಅಂತ ಅಂದರೆ ಬ್ರೆಜಿಲ್ ನಟ್ಸ್. ಸೊ ಈ ಒಂದು ಬ್ರೆಜಿಲ್ ನಟ್ಸ್ನ ನಾವು ಯಾಕೆ ಹೈಪೋಥೈರಾಯ್ಡಿಸಮಲ್ಲಿ ಚೂಸ್ ಮಾಡ್ತೀವಿ ಅಂತ ಅಂದರೆ, ಬಿಕಾಸ್ ಆಫ್ ಇಟ್ಸ್ ಸೆಲೇನಿಯಂ ಕಂಟೆಂಟ್. ಇದರಲ್ಲಿ ಸೆಲೇನಿಯಂ ಕಂಟೆಂಟ್ ತುಂಬ ಹೈ ಆಗಿರುತ್ತೆ. ಸೊ ಒನ್ಸ್ ನೀವು ಸೆಲೇನಿಯಂ ಕಂಟೆಂಟ್ ನಿಮ್ಮ ದೇಹಕ್ಕೆ ಹೋಗ್ತಿದ್ದಾಗ ಈ ಹೈಪೋಥೈರಾಯ್ಡಿಸಮಿನ ಸಮಸ್ಯೆ, ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಏನು ಇಂಬ್ಯಾಲೆನ್ಸ್ ಆಗ್ತಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎವ್ರಿ ಡೇ 1 or 2 ಬ್ರೆಜಿಲ್ ನಟ್ಸ್ ತಗೊಳ್ಳೋದ್ರಿಂದ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಅಗೇನ್ ಮೇನ್ ಥಿಂಗ್ ಏನು ಅಂತ ಅಂದರೆ, ಎಷ್ಟೊಂದು ಜನ ಏನು ಮಾಡ್ತೀರಾ, ಬ್ರೆಜಿಲ್ ನಟ್ಸ್ ಅಂತ ಹೇಳಿದ್ರೆ ಅದನ್ನು ಓವರ್ ಈಟಿಂಗ್ ಮಾಡ್ತೀರಾ, ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಆಗ್ತೀರಾ. ಈ ಬ್ರೆಜಿಲ್ ನಟ್ಸಲ್ಲಿ ಪ್ರೆಸೆಂಟ್ ಆಗಿರುವಂಥ ಹೈ ಸೆಲೇನಿಯಂ ಕಂಟೆಂಟಿಂದ ಅದು ಟಾಕ್ಸಿಸಿಟಿ ಆಗುತ್ತಲ್ವಾ. ಹೈ ಸೆಲೇನಿಯಂ ಕಂಟೆಂಟ್ ನಿಮ್ಮ ಬಾಡಿಗೆ ಹೋದಾಗ ಏನಾಗುತ್ತೆ, ಮೊದಲನೇದಾಗಿ ಹೊಟ್ಟೆ ಕೆಡುತ್ತೆ, ಅಂದರೆ ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಆ್ಯಂಡ್ ತುಂಬ ಹೇರ್ ಲಾಸ್ ಆಗುತ್ತೆ. ಹಾಗಾಗಿ ಈ ಬ್ರೆಜಿಲ್ ನಟ್ಸ್ನ ಸೇವಿಸಿದಾಗಲೂ ಕೂಡ ದಿನಕ್ಕೆ 1 or 2 ಮಾತ್ರ ಯೂಸ್ ಮಾಡಬೇಕು. ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಮಾಡರೇಟ್ ಆಗಿ ತಗೊಳ್ಳಿ, ತುಂಬ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ.